ನಮಸ್ಕಾರ. ನಿನ್ನೆ ರಾತ್ರಿಯ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಅಶ್ವಿನಿ ಗೌಡ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಹೊರಗಡೆ ತುಂಬಾ ಚರ್ಚೆಯಾಗ್ತಾ ಇದ್ದಾವೆ. ಹಾಗಿದ್ರೆ ನಿಜಾನ? ನಿನ್ನೆ ರಾತ್ರಿ ಏನಾಯಿತು ಬಿಗ್ ಬಾಸ್ನಲ್ಲಿ ಅದನ್ನ ನೋಡ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಡ್ತಾರೆ. ಯಾಕೆಂದರೆ ಈ ವಾರ ಮನೆಗೆ ಹೋಗಲಿಕ್ಕೆ ಇಡೀ ಮನೆಯೇ ನಾಮಿನೇಟ್ ಆಗಿದೆ. ಯಾವ ಸ್ಪರ್ಧಿ ವಿದೌಟ್ ಟಾಸ್ಕಲ್ಲಿ ಈ ಮನೆಯಲ್ಲಿ ಸರ್ವೈವ್ ಆಗ್ತಾರೆ ಅದನ್ನು ಬಿಗ್ ಬಾಸ್ ನೋಡಬೇಕು, ಹಾಗೆ ನಾನು ಕೂಡ ನೋಡಬೇಕು ಅಂತೇಳಿ ಸುದೀಪ್ ಸರ್ ಒಂದು ಸ್ಪೆಷಲ್ ಟಾಸ್ಕ್ನ ಬಿಗ್ ಬಾಸ್ ಮನೆಗೆ ಕೊಟ್ಟಿರ್ತಾರೆ ಸ್ಪರ್ಧಿಗಳಿಗೆ. ಹಾಗಾಗಿನೇ ಈ ವಾರ ಎಲ್ಲ ಸ್ಪರ್ಧಿಗಳು ಕೂಡ ಮನೆಗೆ ಹೋಗಲಿಕ್ಕೆ ಡೈರೆಕ್ಟಾಗಿ ನಾಮಿನೇಟ್ ಆಗಿರ್ತಾರೆ. ಅದರಲ್ಲಿ ನಾಮಿನೇಟಿಂದ ಬಚಾವಾಗಲಿಕ್ಕೂ ಕೂಡ ಕೆಲವೊಂದು ಟಾಸ್ಕ್ಗಳನ್ನ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಿರ್ತಾರೆ. ಅದರ ಒಂದು ಟಾಸ್ಕ್ನ ಅನುಗುಣವಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಪೆಷಲ್ ಟಾಸ್ಕ್ನ ಕೊಡ್ತಾರೆ. ಎಲ್ಲ ಸ್ಪರ್ಧಿಗಳು ಕೂಡ ಅವರವರ ಲಗೇಜ್ಗಳನ್ನು ಕಂಪ್ಲೀಟಾಗಿ ಪ್ಯಾಕ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದ ಬಳಿ ಬಂದು ನಿಲ್ಲಬೇಕು ಅಂತ ಹೇಳಿ, ಅದೇ ರೀತಿಯಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಅವರವರ ಲಗೇಜ್ನ ತಗೊಂಡು ಬಿಗ್ ಬಾಸ್ ಮನೆಯ ಮುಂದೆ ಬಂದು ನಿಲ್ತಾರೆ. ಬಿಗ್ ಬಾಸ್ನ ಆದೇಶದಂತೆ ಪ್ರತಿಯೊಂದು ಸ್ಪರ್ಧಿಯೂ ಕೂಡ ಅವರವರ ಲಗೇಜ್ ಸಮೇತವಾಗಿ ಬಿಗ್ ಬಾಸ್ನ ಮುಖ್ಯ ದ್ವಾರದ ಮೂಲಕ ಹೊರಗಡೆ ಹೋಗಬೇಕು. ಅದಾದ ನಂತರ ಬಾಗಿಲು ಕ್ಲೋಸ್ ಆಗುತ್ತೆ. ಇಲ್ಲಿ ಒಂದು ಟಾಸ್ಕ್ ನಡೆದಿದೆ ಅಷ್ಟೇ. ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಬೇಕು ಅಂದರೆ ಲೈಕ್ ನಾಮಿನೇಟಿಂದ ಪಾರಾಗಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಅಷ್ಟೇ. ಇಲ್ಲಿ ಒಂದು ಟಾಸ್ಕ್ ಆಗಿದೆ, ಯಾರು ನಾಮಿನೇಟಿಂದ ಬಚಾವಾಗ್ಬೋದು ಅಂತ ಹೇಳಿ ಅಷ್ಟೇ. ಯಾರು ಕೂಡ ಬಿಗ್ ಬಾಸ್ನಿಂದ ಡೈರೆಕ್ಟಾಗಿ ಎಲಿಮಿನೇಟ್ ಆಗಬೇಕು ಅನ್ನುವಂಥ ಟಾಸ್ಕ್ ಅಲ್ಲ ಇದು. ಹಾಗಾಗಿ ಈ ವಾರ ನಿನ್ನೆ ಯಾವುದೇ ಕಾರಣಕ್ಕೂ ಎಲಿಮಿನೇಷನ್ ನಡೆದಿಲ್ಲ. ಇಟ್ಸ್ ಎ ಪಾರ್ಟ್ ಆಫ್ ಎ ನಾಮಿನೇಷನ್ ಅಷ್ಟೇ. ನಾಮಿನೇಷನಿಂದ ಬಚಾವಾಗಲಿಕ್ಕೆ ಯಾರಿಗೆಲ್ಲ ಅವಕಾಶಗಳಿದೆ ಅನ್ನುವಂಥ ಒಂದು ಟಾಸ್ಕ್ ಆಗಿರುತ್ತೆ ಅದು. ಆ ಒಂದು ಟಾಸ್ಕ್ನ ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ, ಯಾಕೆಂದರೆ ನಾನು ಇನ್ನೂ ಲೈವ್ನ ನೋಡಿಲ್ಲ ಸರಿಯಾಗಿ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ. ಜಸ್ಟ್ ಅಶ್ವಿನಿಯವರು ಅವರ ಲಗೇಜನ್ನ ಹಿಡ್ಕೊಂಡು ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಗಡೆ ಹೋಗ್ತಿರುವಂಥ ಒಂದು ಕ್ಲಿಪ್ಪನ್ನು ಮಾತ್ರ ಕಟ್ ಮಾಡಿದ್ದಾರೆ ಅಷ್ಟೇ. ಪ್ರತಿಯೊಂದು ಸ್ಪರ್ಧಿಯೂ ಕೂಡ ಅವರವರ ಲಗೇಜ್ನ ಹಿಡ್ಕೊಂಡು ಹೊರಗಡೆ ಹೋಗಿರ್ತಾರೆ. ಆಮೇಲೆ ಡೋರ್ ಕ್ಲೋಸ್ ಆಗಿರುತ್ತೆ. ಸೊ ಅದನ್ನು ಜಸ್ಟ್ ಒಂದು ಬಿಟ್ನ ಮಾತ್ರ ಕಟ್ ಮಾಡಿಬಿಟ್ಟು ಅಶ್ವಿನಿಯನ್ನು ಮಾತ್ರ ಹಾಕಿರ್ತಾರೆ. ಹಾಗಾಗಿನೇ ಅಶ್ವಿನಿಯವರು ನಾಮಿನೇಟ್ ಆಗಿ ಹೋದರು ಅಂತ ಹೇಳಿ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಲೈವ್ನಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ, ಹಾಗಾಗಿ ಎಲಿಮಿನೇಷನ್ ಆಗಿಲ್ಲ.